ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ಶೇಂಗಾ ಉಂಡೆ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬನ್ನಿರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಶಿವರಾತ್ರಿ ದಿನ ಈ ಶೇಂಗಾ ಉಂಡೆನ ಮಾಡ್ತಾರೆ. ಈ ಶೇಂಗಾ ಉಂಡೆನ ಮಾಡಿ ಶಿವನಿಗೆ ನೈವೇದ್ಯ ಹಿಡಿತಾರೆ. ಈ ಶೇಂಗಾ ಉಂಡೆ ನೋಡ್ರಿ ಹೆಲ್ತಿಗೂ ಒಳ್ಳೆಯದು ಮತ್ತು ತಿನ್ನೋಕ್ಕೂ ಟೇಸ್ಟಿಯಾಗಿರ್ತಾವೆ. ಉಪವಾಸ ಮಾಡಿದವ್ರಿಗೆ ಈ ಉಂಡೆನ ತಿನ್ಕೋಬೋದ್ರಿ. ಇದನ್ನು ಹೆಂಗೆ ಮಾಡಿದ್ವಿ ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಭಾಳ ಟೇಸ್ಟಿಯಾಗಿರ್ತಾವೆ, ಅಷ್ಟೇ ಸಿಂಪಲ್ಲು ರೆಸಿಪಿನೂ ಹೌದ್ರಿ. ಇದು ಮೊದಲಿಗೆ ನೋಡ್ರಿ ಶೇಂಗಾ ಐತಲ್ರಿ, ಒಂದು ಅರ್ಧ kg ಅಷ್ಟು ಶೇಂಗಾ ತೊಗೊಂಡಿನಿ. ಈ ಶೇಂಗಾನ ಚಂದಂಗೆ ಹುರ್ಕೊಂಡು ಬಿಡೋಣ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಆಮೇಲೆ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಈಗ ನೋಡಿರಿ, ಮೊದಲಿಗೆ ಶೇಂಗಾನ ಚಂದಂಗೆ ಫ್ರೈ ಮಾಡ್ಕೊಳ್ಳೋಣ. ಇದು ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ನೋಡಿರಿ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ರೀ. ತಾನೇ ಸಿಪ್ಪಿ ಸುಲಿಬೇಕ್ರಿ. ಆ ಥರ ಶೇಂಗಾನ ಹುರ್ಕೋಬೇಕಾಗತ್ತೆ ರೀ. ಇವು ಶೇಂಗಾ ನೋಡ್ರಿ ಬಡವರ ಬಾದಾಮಿ ಅಂತ ಕರೀತಾರೆ. ಆದರೆ ಈ ಶೇಂಗಾ ಒಳಗೆ ಹೆಲ್ತ್ ಬೆನಿಫಿಟೂ ಭಾಳ ಅದಾವು. ಮತ್ತು ಈ ಉಂಡೆಗಳನ್ನು ಮಾಡ್ಕೊಂಡು ತಿಂದ್ವಿ ಅಂತಂದ್ರೆ ದಿನ ಒಂದೊಂದು ಹೆಲ್ತಿಗೂ ಭಾಳ ಚಲೋ ನೋಡ್ರಿ. ಈ ಥರ ಈ ಶಿವರಾತ್ರಿಗೆ ನಮ್ಮ ಸೈಡು ಉಂಡೆನ ಮಾಡ್ತಾರೆ. ಈಗ ಶೇಂಗಾನ ಹುರಿದಿದ್ದಾಯ್ತು. ಇದನ್ನು ಸ್ವಲ್ಪ ಆರಾಕ ಬಿಟ್ಬಿಡೋಣ. ತಣ್ಣಗಾದ್ಮೇಲೆ ಈ ಥರ ತಿಕ್ಕೊಂಡ್ವಿ ಅಂತಂದ್ರೆ ತಾನೇ ಸಿಪ್ಪಿ ಸುಲಿದ್ಬಿಡ್ತಾವೆ ನೋಡ್ರಿ. ಚಂದಂಗೆ ಸಿಪ್ಪಿ ಸುಲ್ಕೊಂಡು ಬಿಡ್ಬೇಕು ಇವನ್ನ. ಈಗ ನೋಡ್ರಿ ಎಲ್ಲ ಸಿಪ್ಪಿ ಸುಲಿದಿದ್ದಾಯ್ತು. ಆ ಸೊಪ್ಪೆನ ಸಪ್ರೇಟ್ ಮಾಡಿಕೊಂಡು ಈಗ ಶೇಂಗಾನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಇದನ್ನು. ಇದು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ತರಿಯಾಗಿನ ಮಿಕ್ಸರ್ ಮಾಡ್ಕೋಬೇಕಾಗತ್ತೆ ರೀ. ಜಾಸ್ತಿ ಈಗನೇ ಪೇಸ್ಟ್ ಮಾಡ್ಕೊಂಡ್ಬಿಟ್ವಿ ಅಂತಂದ್ರೆ ಆಮೇಲೆ ಬೆಲ್ಲ ಹಾಕಿನೂ ಮಿಕ್ಸರ್ ಮಾಡ್ಕೋಬೇಕಾಗತ್ತಲ್ಲ, ಆವಾಗ ಜಾಸ್ತಿ ಇನ್ನೂ ಪೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ತೆಗೆದು ಈ ಬೆಲ್ಲ ಸೇರಿಸಿ ಮಿಕ್ಸರ್ ಮಾಡ್ಕೊಳ್ಳೋಣ. ಬೆಲ್ಲ ಏನಾರ ಮೆತ್ತಗಿತ್ತಂದ್ರೆ ನಿಮ್ಮದು ಮಿಕ್ಸರ್ ಮಾಡ್ಕೊಳ್ಳೋದೇನು ಅವಶ್ಯಕತೆ ಬೀಳಂಗಿಲ್ಲ. ಈಗ ನಂದು ಬೆಲ್ಲ ಭಾಳ ಡ್ರೈ ಐತಂಥೇಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಳಕತ್ತೀನಿ ನಾನು. ಇಲ್ಲಾಂತಂದ್ರೆ ಈ ಥರ ಶೇಂಗಾ ಪುಡಿನ ಮಾಡಿಕೊಂಡು ಬೆಲ್ಲನ ಅದ್ರೊಳಗೆ ಹಾಕಿ ಈ ಥರ ಉಜ್ಕೊಂಡು ಬಿಟ್ಟು ಅಂತಂದ್ರೆ ಬೆಲ್ಲನೂ ಶೇಂಗಾನೂ ಎರಡೂ ಕೂಡ್ಕೊಂಡ್ಬಿಡ್ತಾವೆ. ಇವತ್ತು ನಂದು ಬೆಲ್ಲ ಡ್ರೈ ಐತಂಥೇಳಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೀನಿ. ಈಗ ನೋಡ್ರಿ ಬೆಲ್ಲನ ಮತ್ತು ಶೇಂಗಾನ ಚಂದಂಗೆ ಕುಡಿಸ್ಕೊಂಡ್ಬಿಡೋಣ. ಭಾಳ ಸಿಂಪಲ್ ರೆಸಿಪಿ. ಎರಡು ಸಾಮಗ್ರಿಗಳು ಬೇಕಾಗ್ತಾವೆ. ಒಂದು ಶೇಂಗಾ, ಒಂದು ಬೆಲ್ಲ. ಇಷ್ಟಿದ್ರೆ ಉಂಡೆ ರೆಡಿ ಆಗ್ತಾವೆ ನೋಡ್ರಿ. ಈ ಶಿವರಾತ್ರಿಗೆ ಈ ಥರ ಮಾಡಿಕೊಂಡು ತಿಂದು ನೋಡ್ರಿ. ಹೆಲ್ತಿ ರೆಸಿಪಿನೂ ಹೌದು. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಆಮೇಲೆ ವಿಡಿಯೋಸ್ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಆಮೇಲೆ ಲೈಕ್ ಬಟನ್ನು ಒತ್ತಂಗಿಲ್ಲ. ಪ್ಲೀಸ್ ಇವತ್ತು ಲೈಕ್ ಕೊಟ್ಟು ವಿಡಿಯೋನ ನೋಡಿರಿ ಪ್ಲೀಸ್. ಈ ಥರ ಉಂಡೆನ ಮಾಡಿಕೊಂಡು ತಿಂದ್ಬಿಟ್ವಿ ಅಂತಂದ್ರೆ ಉಪವಾಸನೂ ಮುಗಿಯುತ್ತೆ, ಶಿವರಾತ್ರಿನೂ ಮಾಡ್ದಂಗೆ ಆಗತ್ತೆ ನೋಡ್ರಿ. ನಮಸ್ಕಾರ.